ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ಆಷಾಢ ಮಂಗಳವಾರ ಆಷಾಢ ಇದರಲ್ಲಿ ಕೊನೆ ಮಂಗಳವಾರ ಇದಾಗಿರುತ್ತೆ. ಸೊ ಇವತ್ತು ನಾವು ನಮ್ಮ ಮನೆ ದೇವ್ರಿಗೆ ಹೋಗಿದ್ವಿ. ಅವತ್ತಿಂದ ಅನ್ಕೊಂತಿದ್ವಿ ಹೋಗಬೇಕು ಅಂತ. ಆಷಾಢ ಶುರುವಾದಾಗಲಿಂದ ಸದ್ಯ ಕೊನೆ ವಾರನಾದರೂ ಸಿಕ್ತು ನನಗೆ. ಸೊ ಮನೆ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ. ಇದೇನಪ್ಪ ತುಮಕೂರಲ್ಲಿದ್ದೀನಿ ಅಂದ್ಕೊಂಡ್ರೆ, ನಾವು ದೇವಸ್ಥಾನಕ್ಕೆ ಹೋಗಿ ಸೀದಾ ತುಮಕೂರಿಗೆ ಬಂದು ಹಿರಿಯೂರಿಂದ ತುಮಕೂರಿಗೆ ಬಂದ್ವಿ. ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಅಲ್ಲಿಂದನೇ ಪೂಜೆ ಸಾಮಾನೆಲ್ಲ ತಗೊಂಡು ಹಿರಿಯೂರ ಮನೆಯಿಂದ ದೇವಸ್ಥಾನಕ್ಕೆ ಹೋಗಿ ಹಂಗೇ ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲೇ ತಿಂಡಿ ತಿಂದ್ಕೊಂಡು ಇವಾಗ ಬಂದೆ. ಟೈಮ್ ಆಗಿದೆ 12 ಗಂಟೆ ಆಗಿದೆ ಸಮಯ. ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿದೆ. ಬಂದಾಲೆ ಒಂದು ಅರ್ಧ ಗಂಟೆ ಆಯಿತು. 11:15ಗೆ ಬಂದೆ. ಇವಾಗ ಒಂದು ಅರ್ಧ ಗಂಟೆ ಆಯಿತು. ಮನೆಯೆಲ್ಲ ಒಂಥರ ಧೂಳಾಗಿತ್ತು. ಬಿಟ್ಟೋದ್ರೆ ನಿಮಗೆ ಗೊತ್ತಲ್ಲ ಹೆಂಗಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದಕ್ಕೆ ಎಲ್ಲ ಕ್ಲೀನ್ ಮಾಡಿದೆ. ಒಂದಷ್ಟು ಪಾರ್ಸಲ್ ಬಂದಿತ್ತು, ಅವನ್ನೆಲ್ಲ ನೋಡಿಬಿಟ್ಟು ಒಂದಷ್ಟು ಯಾಕೋ ನಂಗೆ ಇಷ್ಟ ಆಗಲಿಲ್ಲ ಈ ಸತಿ. ಮೀಶೋದಲ್ಲಿ ಸಲ ಒಂಥರ ತೋರಿಸ್ತಾರೆ, ಅದು ಅಲ್ಲಿರೋದೇ ಒಂದು ಬರೋದೇ ಒಂದು ಆ ಥರ ಆಗುತ್ತೆ. ಕೆಲವೊಂದು ಪ್ರಾಡಕ್ಟ್ ಮಾತ್ರ ಚೆನ್ನಾಗಿರ್ತವೆ. ನೀವು ರಿವ್ಯೂ ನೋಡಿ ತಗೋಬೇಕು. ನಾನು ರಿವ್ಯೂನೇ ನೋಡಿ ತೊಗೊಂಡಿದ್ದು, ಹಂಗಾದ್ರೂ ಒಂದಷ್ಟು ಚೆನ್ನಾಗಿ ಬಂದಿಲ್ಲ. ನಾನು ಚೆನ್ನಾಗಿಲ್ದಲೇ ಇರೋದೇನು ತೋರ್ಸೋಕ್ಕೆ ಹೋಗಲ್ಲ. ರಿಟರ್ನ್ ಮಾಡಿದ್ದೀನಿ ಆಲ್ರೆಡಿ. ಇನ್ನೇ ನಾಳೆನೋ ನಾಡ್ದು ಬಂದು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಸೊ ಇವಾಗ ನಮ್ಮ ಮನೆ ದೇವರು ಯಾವುದು ಎಲ್ಲಿ ಯಾವ ಥರ ಇದೆ ಅಂತೆಲ್ಲ ತೋರಿಸ್ತೀನಿ, ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೀವು ನೋಡ್ಕೊಂಡು ಬನ್ನಿ. ಮನೆ ದೇವರು ಇರೋದು ಉಪ್ಳುಗೆರೆಯಲ್ಲಿ, ಹಿರಿಯೂರು ಆದಿವಾರದ ಹತ್ರ ಇದೆ. ಅದು ಉಪ್ಳುಗೆರೆ ಕರಿಯಮ್ಮ ದೇವಿ ಅಂತ. ನೀವು ನೋಡ್ಕೊಂಡು ಬನ್ನಿ ಹೆಂಗಿದೆ ಅಂತ. ತುಂಬಾ ಚೆನ್ನಾಗಾಯಿತು ಪೂಜೆ ಎಲ್ಲ. ಸೊ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅನ್ನಿಸ್ತು. ಅಲ್ಲೇನು ನಾನು ಬರೀ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ನಂಗೆ ದೇವಸ್ಥಾನಗಳಿಗೆ ಹೋದಾಗ ನಮ್ಮ ಮನೆಯವ್ರಿಗಲ್ಲೆಲ್ಲ ವೀಡಿಯೋ ಫೋಟೋ ಅವೆಲ್ಲ ಇಷ್ಟ ಆಗಲ್ಲ. ಹಂಗಾಗಿ ಬರೀ ಅದನ್ನು ಮಾತ್ರ ಶೇರ್ ಮಾಡಿದ್ದೀನಿ. ನೋಡ್ಕೊಂಡು ಬನ್ನಿ ಆಯಿತಾ. ಮಧ್ಯಾಹ್ನಕ್ಕೆ ಏನು ತರಕಾರಿ ಇರಲಿಲ್ಲ ಅಡುಗೆ ಮಾಡೋದಕ್ಕೆ. ಹಂಗಾಗಿ ನಾನು ಇಪ್ಪಿ ನೂಡಲ್ಸ್ ತೊಗೊಂಡು ಬಂದಿದ್ದೆ. ಬರುವಾಗಲೇ ಮ್ಯಾಗಿ ಕೇಳಿದೆ ಅವ್ರನ್ನ, ಇಲ್ಲ ಅಂತಂದರು. ಇದ್ದಿದ್ದೆ ಇದು ಹಂಗಾಗಿ ತೊಗೊಬಂದೆ. ಇವಾಗ ಮಾಡ್ತಾಯಿದ್ದೀನಿ. ನಾನೇನು ಮ್ಯಾಗಿಗಾಗಲಿ ಇದಕ್ಕಾಗಲಿ ಒಂದೊಂದ್ಸಲ ಎಕ್ಸ್ಟ್ರಾ ಮಸಾಲೆನೇ ಆ್ಯಡ್ ಮಾಡಲ್ಲ. ಬರೀ ನೀರು, ಅದೇನು ಮಸಾಲೆ ಇರುತ್ತಲ್ಲ ಅದು, ಒಂದು ಸ್ವಲ್ಪ ಆಯಿಲು, ಎಕ್ಸ್ಟ್ರಾ ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ತೀನಿ ನಾನು ಇದಕ್ಕೆ. ಅದೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮ್ಯಾಗಿ ಅಥವಾ ಇಪ್ಪಿ ನೂಡಲ್ಸ್ ಏನಿರುತ್ತಲ್ಲ ಅದನ್ನು ಹಾಕಿ ಬೇಯಿಸ್ತೀನಿ ಅಷ್ಟೇ. ಇನ್ನೇನು ಆ್ಯಡ್ ಮಾಡಲ್ಲ. ಎಲ್ಲ ಆದ್ಮೇಲೆ ತೋರಿಸ್ತೀನಿ ತಡೆದು ಹೆಂಗಿರುತ್ತೆ ಅಂತ. ನೋಡ್ತಾ ಇರ್ಬೋದು ಇಲ್ಲಿ. ಇವಾಗ ನಾನು ಇದಕ್ಕೆ ಬಿಸಿನೀರು ಆವಾಗಲೇ ತೋರಿಸಿದ್ನಲ್ಲ, ಅದು ಉಪ್ಪು ಅಂತಂದರೆ ಜಾಸ್ತಿ ಅಲ್ಲ, ಸುಮ್ಮನೆ ಒಂದು ಚುಟ್ಕೆ ಅಷ್ಟು. ಅದರಲ್ಲಿ ಆ ಮಸಾಲೆದಲ್ಲಿ ಎಲ್ಲ ಇರುತ್ತೆ. ಹಂಗಾದ್ರೂ ನಾನು ಸ್ವಲ್ಪ ಎಕ್ಸ್ಟ್ರಾ ಹಾಕ್ತೀನಿ ಅಷ್ಟೇ. ಒಂದು ಸ್ವಲ್ಪ ನೀರಾಗಿ ಮಾಡ್ತೀನಿ. ಹಂಗಾಗಿ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಮತ್ತು ಸಾಂಬಾರು ಪೌಡು, ಖಾರದ ಪುಡಿ ಮತ್ತು ಇಪ್ಪಿ ಮಸಾಲೆ, ಒಂದು ಸ್ವಲ್ಪ ಎಣ್ಣೆ, ಒಂದು ಸ್ಪೂನ್, ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನು ಎಣ್ಣೆ ಹಾಕಿದ್ದು ಕುದಿಸ್ತಾ ಇದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ತರಕಾರಿ ಇರುತ್ತಲ್ಲ ಇಪ್ಪಿ ನೂಡಲ್ಸಲ್ಲಿ, ಅದೆಲ್ಲ ಸ್ವಲ್ಪ ಬೇಯಲಿ ಅಂತ ಒಂದೇ ಒಂದು ನಿಮಿಷ ಅಷ್ಟೇ. ಇವಾಗ ಮ್ಯಾಗಿನ ಆ್ಯಡ್ ಮಾಡ್ತೀನಿ. ನೂಡಲ್ಸ್ನ ನಾನು ಕ್ರಷ್ ಮಾಡಿ ಹಾಕ್ತೀನಿ, ಹಂಗೆ ಹಾಕಲ್ಲ. ಉದ್ದ ಸಿಕ್ಕರೆ ಚೆನ್ನಾಗಿರಲ್ಲ. ಹಂಗಾಗಿ ನನಗೂ ಈ ಥರ ಇನ್ಸ್ಟೆಂಟು ಫಸ್ಟೆಲ್ಲ ಇಷ್ಟ ಆಗೋದು. ಇವಾಗ ನಾನು ಹೆಲ್ದಿ ಲೈಫ್ ಸ್ಟೈಲ್ನ ಶುರು ಮಾಡಬೇಕು ಅಂತ ಹೇಳಿ ಇವನ್ನೆಲ್ಲ ಬಿಟ್ಟಿದ್ದೆ. ಯಾಕೋ ಏನೋ ಫೋನಲ್ಲಿ ನೋಡಿಬಿಟ್ಟು ನನಗೆ ಮ್ಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾಯಿತ್ತು, ಕ್ರೇವಿಂಗ್ಸ್ ಆಗ್ತಿತ್ತು. ಹಂಗಾಗಿ ಇವಾಗ 10 ರೂಪೀಸ್ ತೊಗೊಂಡು, ಹೆಂಗೂ ತರಕಾರಿನೂ ಇರಲಿಲ್ವಲ್ಲ, ಏನು ಮಾಡೋದು ಸಡನ್ನಾಗಿ ಅಂತ ಗೊತ್ತಾಗ್ತಿರ್ಲಿಲ್ಲ. ಇದಾದರೆ ಬೇಗ ಆಗ್ಬಿಡುತ್ತಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಅಷ್ಟೇ. ಇವಾಗ ಕುಕ್ ಆಗ್ತಾಯಿದೆ. ಚೆನ್ನಾಗಿ ಬೆಂದಾದಮೇಲೆ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ಇಪ್ಪಿ ನೂಡಲ್ಸ್ ಅಂತೂ ರೆಡಿಯಾಗೋಯ್ತು ಕೈನಲ್ಲಿ. ಇವಾಗ ಬೌಲಿಗೆ ಹಾಕ್ಕೊಳ್ಳೋಣ ಬನ್ನಿ. ಹೇಗಿದೆ ಅಂತ ನೋಡ್ತೇನೆ ತಿಂದಾದ್ಮೇಲೆ.
ಸೊ ಇದಾಗಿತ್ತು ನನ್ನ ಲಂಚ್ ರೆಸಿಪಿ ಮ್ಯಾಗಿ ಅಲ್ಲ ಇಪ್ಪಿ ನೂಡಲ್ಸು. ಇದನ್ನು ತಿಂದ್ಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ. ಇವತ್ತು ಒಂದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮೀಶೋ ಸ್ಯಾರೀಸು ಒಂದು ಸ್ಯಾರಿನ ನಾನು ಎಕ್ಸ್ಚೇಂಜಿಗೆ ಹಾಕಿದ್ದೆ, ಅದು ಬಂದು ಮತ್ತೆ ಅದು ವಾಪಸ್ ಹೋಗಿ ಮತ್ತೆ ಇನ್ನೊಂದು ಸಲ ಎಕ್ಸ್ಚೇಂಜಿಗೆ ಹಾಕಿ ನೆನ್ನೆ ಬಂದಿತ್ತು. ಮೊನ್ನೆ ನಮ್ಮ ಮನೆಯವರು ಇಸ್ಕೊಂಡು ಎತ್ತಿಟ್ಟಿದ್ರು. ಇವಾಗ ಎಲ್ಲ ಸೀರೆನೂ ಒಂದು 5 ಏನೋ ಇದೆ, ಅದೆಲ್ಲದೂ ನಾನು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ. ಅದೊಂದು ಎಕ್ಸ್ಚೇಂಜ್ ಮಾಡಿರೋ ಸೀರೆಗೋಸ್ಕರನೇ ವೆಯ್ಟ್ ಮಾಡ್ತಿದ್ದೆ, ಹಂಗಾಗಿ ಅದು ಇವಾಗ ಬಂದಿದೆ. ನೋಡೋಣ, ಸಾಧ್ಯ ಆದರೆ ಅದನ್ನು ವೀಡಿಯೋ ಮಾಡ್ತೀನಿ. ಇಲ್ಲಾಂದರೆ ಬಂದು ನನಗೆ ಈ ಜರ್ನಿ ಮಾಡಿದ್ರೆ ತುಂಬಾ ಸಾಕಾಗುತ್ತೆ, ಹಂಗಾಗಿ ಎಲ್ಲ ನೋಡೋಣ. ಆದರೆ ವೀಡಿಯೋ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಮಾಡ್ತೀನಿ. ನಾಳೆ ಭೀಮ್ನ ಅಮಾವಾಸ್ಯೆ ಇದೆ. ಭೀಮ್ನ ಅಮಾವಾಸ್ಯೆ ಪೂಜೆನೂ ಯಾವ ಥರ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಆಯಿತಾ? ಓ ಬಾರಮ್ಮ. ನೋ 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 ಹಂಗೆ ಮಾಡ್ತಾರಾ? ನಿನ್ನ ಹೆಸ್ರು ಏನು ಹೇಳ್ಬಾ ಇಲ್ಲಿ? ಓಡ್ದ ಹೆಂಗಮ್ಮ ಕ್ಲಾಪ್ಸ್ ಹಾಕೋದು? ಬಾಯ್ಲಿ ಹೆಂಗೆ ಕ್ಲಾಪ್ಸ್ ಹಾಕೋದು ತೋರ್ಸಂಗೆ. ಕ್ಲಾಪ್ಸ್ ಮಾಡು, ಕ್ಲಾಪ್ಸ್ ಕ್ಲಾಪ್. ನಿನ್ನ ಹೆಸ್ರೇನು ಹೇಳು? ನಿಹಾಲು. ಎಷ್ಟಿದ್ದಾವೆ ಕ್ಲಿಪ್ ಪೇಂಟ್ಸು? ಅದನ್ನ ಕೆಳಗಡೆ ಇದು ಮಾಡಕ್ಕೋ ನೋಡ್ತಾವನೆ, ಅದು ಬೀಳ್ತಿಲ್ಲ ಅವು ಕೆಳಗಡೆಗೆ. ಸೊ ಇವಾಗ ಸಂಜೆ ಆಗಿದೆ, ಟೈಮು ನೋಡಿದ್ರಲ್ಲ ಪಾಪು ಎಷ್ಟು ಚೆನ್ನಾಗಿ ಆಟ ಆಡ್ತಿತ್ತು ಅಂತೇಳಿ. ನಮ್ಮ ಕೆಳಗಡೆ ಮನೆ ಆಂಟಿದ್ರಲ್ಲ, ಅವ್ರ ಮೊಮ್ಮಗು ಅವ್ರ ಮಗಳು ಮತ್ತು ಪಾಪು ಬಂದಿದೆ. ನಾನು ಇವತ್ತು ಬಂದಿದ್ನಲ್ಲ, ಡೋರ್ ಓಪನ್ ಇತ್ತಲ್ಲ, ಹಂಗಾಗಿ ಅವನು ನನ್ನ ಹುಡ್ಕೊಂಡು ಬಂದ. ಹಂಗಾಗಿ ಅವನ ಜೊತೆ ಒಂದು ಸ್ವಲ್ಪ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದೆ. ಆಮೇಲೆ ಅನ್ನಿಸ್ತು ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ, ಎಷ್ಟು ಕ್ಯೂಟಾಗಿದ್ದಾನೆ ಅಂತ ನಿಮ್ಮ ಜೊತೆನೂ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಹಂಗಾಗಿ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ. ಆದರೆ ತುಂಬ ಹೊತ್ತು ಅವನ ಜೊತೆ ಆಟ ಆಡಿದೆ. ಆ ಪಾಪು ತುಂಬಾ ಚೆನ್ನಾಗಿ ಆಟ ಆಡುತ್ತೆ. ಅವ್ರ ಅಕ್ಕನೂ ಅಷ್ಟೇ ಕ್ಯೂಟು. ಅವಳ ಹೆಸರೇ ಕ್ಯೂಟಿ, ಹೆಸರು ಬೇರೆ ಇದೆ, ಕರೆಯೋದು ಕ್ಯೂಟಿ ಅಂತ. ಅವಳು ಅಷ್ಟೇ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಆಟ ಆಡ್ತಾಳೆ. ಅವಳನ್ನು ಬಿಟ್ಟು ಬಂದಿದ್ರಂತೆ, ಸ್ಕೂಲ್ ಇರ್ತಲ್ಲ, ಹಂಗಾಗಿ ಇವನನ್ನು ಕರ್ಕೊಂಡು ಬಂದಿದ್ರು. 1 ವೀಕ್ ಆಯ್ತಂತೆ ಅವ್ರು ಬಂದು. ಇನ್ನೂ 1 ವೀಕ್ ಇರ್ತೀವಿ ಅಂತಂದರು. ಹೆಂಗೋ ಬಟ್ಟೆ ಒಗ್ಯಕ್ಕೆ ಬಂದಾಗೆಲ್ಲ ಮೇಲೆ ಬರ್ತಾನೆ. ಜೊತೆ ಆಟಾಡೋದಂತೂ ಸ್ವಲ್ಪ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಇವಾಗ ಅಡುಗೆ ಮಾಡಬೇಕು ಸಂಜೆಗೆ. ನಮ್ಮ ಮನೆಯವ್ರು ಬರ್ತಿದ್ದಾರಂತೆ. ನೀರು ಬೇರೆ ಖಾಲಿಯಾಗಿದೆ, ಕುಡಿಯೋ ನೀರು ತರಬೇಕು ಹೋಗಿ. ಅದೇ 5 ರೂಪೀಸ್ ಕಾಯಿನ್ ಹಾಕಿ ಕೊಡ್ತಾರಲ್ಲ ಅದು. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೆ ಹೆಂಗೆ ಅನ್ನಿಸ್ತು? ದೇವಸ್ಥಾನ ಎಲ್ಲ ತೋರಿಸ್ದೆ, ನಮ್ಮ ಮನೆ ದೇವ್ರನ್ನ ಎಲ್ಲ ಅಲ್ವಾ? ಕಮೆಂಟ್ ಮಾಡಿ ತಿಳಿಸಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ. ಸರಿನಾ? ಮುಂದಿನ ವೀಡಿಯೋದಲ್ಲಿ ಸಿಗೋಣ, ಆಯಿತಾ?